ಯಾವ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಂತೇಳಿ. ಸರ್ ಇಲ್ಲಿ ಯಾರು ಮಾರಾಟ ಮಾಡ್ತಾರೆ ನಮಗೆ, ಇವರು ರೆವಿನ್ಯೂ ಸೈಟ್ಗಳನ್ನೇನಾದ್ರೂ ಮಾರಾಟ ಮಾಡ್ತು ಅಂತ ಅಂದರೆ ನಮ್ಮ ರಿಸ್ಕಲ್ಲಿ ನಾವು ತಗೊಳ್ಬೇಕು ಸರ್ ಅದನ್ನು. ಅದಕ್ಕೆ ಯಾವುದೇ ರೀತಿ ಕಾನೂನು ಬೈಂಡಿಂಗ್ಸ್ ಇರಲ್ಲ. ರೆವಿನ್ಯೂ ಸೈಟ್ಗಳು ಅಂತ ಅಂದರೆ ಸರ್ ಈ ಕೃಷಿ ಭೂಮಿಗಳಲ್ಲಿ ಅನ್ಅಥರೈಸ್ಡ್ ಆಗಿ ಇವರನ್ನೇ ಲೇಔಟ್ಗಳನ್ನ ಮಾಡಿಬಿಟ್ಟು ಬೇಸಿಕ್ ಕಮ್ಯುನಿಟೀಸ್ಗಳ ಕಡೆ ಗಮನ ಕೊಡದೇನೆ ಕೊಟ್ಟಿರೋಂಥದ್ದು. ಇದಕ್ಕೆ ಯಾವುದೇ ರೀತಿ ಎನ್ಕಂಬರೆನ್ಸ್ ಆದರೂ ಆಗಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ, ಇನ್ನು ಕನ್ಸರ್ನ್ ಅಥಾರಿಟಿಗಳಲ್ಲಿ ಟ್ಯಾಕ್ಸ್ ವಿಚಾರವಾಗಲಿ ಯಾವುದೇ ರೀತಿ ದಾಖಲೆ ಇರಲ್ಲ ಸರ್. ರೆವಿನ್ಯೂ ಪ್ರಾಪರ್ಟಿಗಳನ್ನೇನಾದ್ರೂ ನಿವೇಶನದ ಮುಖಾಂತರ ನಾವು ಖರೀದಿ ಮಾಡ್ತೀವಿ ಅಂದರೆ ಅದು ಟೋಟಲಿ ನಮ್ಮ ರಿಸ್ಕ್, ಅದು ಲೀಗಲ್ ಬೈಂಡಿಂಗ್ ಏನೂ ಇರಲ್ಲ. ಬ್ಯಾಂಕ್ ಅವರು ಅದಕ್ಕೆ ಸಾಲನೂ ಸಹ ಕೊಡೋದಿಲ್ಲ ಸರ್. ಅದು ನಿಮ್ಮ ರಿಸ್ಕ್. ರೆವಿನ್ಯೂ ಬಡಾವಣೆಗಳಲ್ಲಿ ಈಗಲೂ ಜೀವನ ಮಾಡ್ತಾವ್ರೆ. ಅವರು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ಗಳನ್ನ ಕಟ್ತಾರೆ, ಅವರೇ ನಿರ್ಧಾರ ಮಾಡಿಬಿಟ್ಟು ಅವರೇ ಕಟ್ಟಂಥದ್ದು. ಇಂಥ ಬಡಾವಣೆಗಳಿಗೆ ಸರ್ ಏನು ರೆವಿನ್ಯೂ ಬಡಾವಣೆಗಳೈತೆ ಇದಕ್ಕೆ ಬೇಸಿಕ್ ಕಮ್ಯುನಿಟೀಸ್ಗಳು ಸರ್ಕಾರ ಪ್ರೊವೈಡ್ ಮಾಡಲ್ಲ ಸರ್. ಇದಕ್ಕೆ ರಸ್ತೆ ಆಗ್ಬೋದು, ಲೈಟ್ ಆಗ್ಬೋದು, ನೀರಾಗ್ಬೋದು, ಇವೆಲ್ಲ ಮರ್ಜಿಲಿ ಪ್ರೊವೈಡ್ ಮಾಡ್ತಿರೋಂಥದ್ದು. ಅವರು ಹಕ್ಕು ಅಂತ ಸ್ಥಾಪಿಸೋಕ್ಕೆ ಬರಲ್ಲ.